ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 90ನೇ ಅಧ್ಯಾಯ 16-17 ವಾಕ್ಯಗಳು. ನಿನ್ನ ಸೇವಕರಿಗೆ ನಿನ್ನ ರಕ್ಷಾ ಕಾರ್ಯವು, ಅವರ ಮಕ್ಕಳಿಗೋಸ್ಕರ ನಿನ್ನ ಮಹತು ಪ್ರಕಟವಾಗಲಿ. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲಿರಲಿ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು. ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿನ್ನ ಸೇವಕರಿಗೆ ನಿನ್ನ ರಕ್ಷಾ ಕಾರ್ಯವು, ಅವರ ಮಕ್ಕಳಿಗೋಸ್ಕರ ನಿನ್ನ ಮಹತು ಪ್ರಕಟವಾಗಲಿ. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು. ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ಆತನು ಆತನ ಸೇವಕರಿಗೋಸ್ಕರ ಆತನ ರಕ್ಷಣಾ ಕಾರ್ಯವನ್ನ ಪ್ರಕಟ ಮಾಡುವವನಾಗಿದ್ದಾನೆ. ಆತನ ಮಕ್ಕಳಿಗೋಸ್ಕರ ಒಂದು ಮಹತಾದ ಕಾರ್ಯವನ್ನ ಮಾಡುವವನಾಗಿದ್ದಾನೆ. ಅಂದರೆ ಆತನ ಮಕ್ಕಳು ಯಾರೆಲ್ಲ ಆತನ ಮಕ್ಕಳಾಗಿದ್ದೀರಿ? ಈ ವಾಕ್ಯವನ್ನು ಕೇಳುತ್ತಿರುವಂತ ಪ್ರತಿ ಒಬ್ಬೊಬ್ಬರು ಕೂಡ ನೀವು ಆತನ ಮಕ್ಕಳಾಗಿದ್ದೀರಿ. ನಿಮಗೋಸ್ಕರ ಒಂದು ಮಹತ್ತಾದ ಕಾರ್ಯವನ್ನ ಆತನು ಮಾಡುತ್ತಿದ್ದಾನೆ, ಆತನು ಮಾಡ್ಲಿಕ್ಕಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಆ ಮಹತ್ತಾದ ಕಾರ್ಯವು ಅದು ಏನೇ ಆಗಿರಬಹುದು. ಎರಡನೇದಾಗಿ 17ನೇ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ, ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲಿರಲಿ. ದೇವರ ಪ್ರಸನ್ನತೆ ನಮ್ಮ ಮೇಲಿರಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿರಬೇಕು. ಯಾಕಂದ್ರೆ ದೇವರ ಪ್ರಸನ್ನತೆಯಲ್ಲಿ ಬಿಡುಗಡೆ ಉಂಟು. ದೇವರ ಪ್ರಸನ್ನತೆಯಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಸಾಲುಗಳನ್ನ 2 ಸಾರಿಲಿ ಬರೆಯಲ್ಪಟ್ಟಿದೆ. ನಾವು ಕೈ ಹಾಕಿದ ಕೆಲಸ. ಪ್ರಿಯರ, ಅನೇಕ ದಿವಸಗಳಿಂದ ನೀವು ಯಾವುದೋ ಒಂದು ಕಾರ್ಯಕ್ಕಾಗಿ ಕೈ ಹಾಕಿದ್ದೀರಿ. ಅದು ಮನೆ ಕಟ್ಟುವ ಕೆಲಸ ಆಗಿರ್ಬೋದು, ಅಥವಾ ಮದುವೆ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಜೀವಿತದ ಕಾರ್ಯಗಳಾಗಿರ್ಬೋದು, ನಿಮ್ಮ ಸೇವೆ ವಿಷಯದಲ್ಲಾಗಿರ್ಬೋದು, ನಿಮ್ಮ ವೈಯಕ್ತಿಕವಾದಾಗಿರ್ಬೋದು, ಅಥವಾ ನೀವು ಅನೇಕ ದಿವಸಗಳಿಂದ ಕೈ ಎತ್ತಿ ಪ್ರಾರ್ಥಿಸ್ತಾ ಇದ್ರಿ. ಒಂದು ದರ್ಶನ ನೆರವೇರುತ್ತಾ ಇಲ್ಲ. ಆ ದರ್ಶನ ನೆರವೇರಬೇಕು ಸ್ವಾಮಿ. ದೇವರೇ, ಈ ಒಂದು ದರ್ಶನಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಈ ಒಂದು ಕಾರ್ಯ ನೆರವೇರ್ತಾ ಇಲ್ಲ ದೇವರೇ, ಇದೊಂದು ತಡೆಯಾಗಿದೆ ಎಂಬುದಾಗಿ ಅನೇಕ ದಿವಸಗಳನ್ನ ನೀವು ಪ್ರಾರ್ಥಿಸ್ತಾ ಇದ್ರಿ. ಆ ಒಂದು ಪ್ರಾರ್ಥನೆಗೆ ಸದುತ್ತರವೇ ಸಿಗುತ್ತಿಲ್ಲ. ಆದ್ರೆ ದೇವರಾತ್ಮನು ಇವತ್ತು ನಿನ್ನೊಟ್ಟಿಗೆ ನನ್ನೊಟ್ಟಿಗೆ ಹೇಳ್ತಾ ಇದ್ದಾನೆ, ನೀವು ಕೈ ಹಾಕಿದ ಕೆಲಸವನ್ನು ದೇವರು ನಿಮಗೆ ಸಫಲಪಡಿಸ್ತಾನೆ. ಅದು ಏನೋ ಒಂದು ತಡೆಯಾಗಿದೆಯಲ್ಲ, ಅದು ಏನೋ ಒಂದು ಭಯಂಕರವಾದ ತಡೆ ನಿಲ್ಲಿಸಲ್ಪಟ್ಟಿದೆಯಲ್ಲ, ಅದು ಏನೋ ಒಂದು ಕಾರ್ಯ ನಿಂತು ಹೋಗಿದೆಯಲ್ಲ, ಬರಬೇಕಾದ ಆಶೀರ್ವಾದ ಬರ್ತಾ ಇಲ್ವಲ್ಲ, ನಡೆಯಬೇಕಾದ ಒಂದು ಕಾರ್ಯಗಳು ನಡೀತಾ ಇಲ್ಲವಲ್ಲ, ಆ ಕಾರ್ಯವರ ದೇವರು ಈ ದಿನದಿಂದ ದೇವರ ಆತ್ಮ ಹೇಳ್ತಾ ಇದ್ದಾನೆ, ನಿಮ್ಮ ಜೀವಿತದಲ್ಲಿ ಆತನು ಸಫಲಪಡಿಸುವವನಾಗಿದ್ದಾನೆ. ನೀವು ಕೈ ಹಾಕಿದ ಕೆಲಸವನ್ನ ಆತನು ಸಫಲಪಡಿಸುವವನಾಗಿದ್ದಾನೆ. ಪ್ರಿಯರೇ, ಆದ್ರೆ ಒಂದು ವೇಳೆ ದರ್ಶನವನ್ನು ಕೊಟ್ಟಿರಬಹುದು, ಒಂದು ವಾಗ್ದಾನವನ್ನ ಮಾಡಿರಬಹುದು, ಒಂದು ವೇಳೆ ಪ್ರವಾದನೆಗಳನ್ನು ಹೇಳಿರಬಹುದು, ಒಂದು ವೇಳೆ ಆ ದರ್ಶನಗಳ ಸಮಯಗಳ ಮುಗಿದೋಗಿರ್ಬಹುದು, ನೀವು ಅಂದುಕೊಂಡ ಸಮಯಕ್ಕೆ ಅದು ನಡೀತಾ ಇರಬಹುದು. ಆದ್ರೆ ದೇವರ ಆತ್ಮನು ಹೇಳ್ತಾ ಇದ್ದಾನೆ, ಈ ತಿಂಗಳು ಮುಗಿಯುವಷ್ಟರಲ್ಲೇ ನೀವು ಕೈ ಹಾಕಿದ ಕೆಲಸವನ್ನ, ಅದು ಮನೆ ಕಟ್ಟುವ ಕೆಲಸ ಆಗಿರ್ಬೋದು, ನಿಮ್ಮ ಮದುವೆ ವಿಚಾರ ಆಗಿರ್ಬೋದು, ನಿಮ್ಮ ಕಟ್ಟುವಿಕ ವಿಚಾರ ಆಗಿರ್ಬೋದು, ನಿಮ್ಮ ಸೇವೆ ವಿಚಾರ ಆಗಿರ್ಬೋದು, ನೀವು ಸಭೆ ಕಟ್ಟುವ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರವಾಗಿರ್ಲಿ ಪ್ರಿಯರೇ, ಅನೇಕ ವಿಷಯದಲ್ಲಿ ಕೈ ಹಾಕಿದ್ದೀರಾ, ಅದೆಲ್ಲವನ್ನ ಕೂಡ ದೇವರು ಸಫಲಪಡಿಸುವವನಾಗಿದ್ದಾನೆ. ಈ ಒಂದು ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನಾದ ತಂದೆಯಾದ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುವಂತ ನಿನ್ನ ಮುದ್ದು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಹೌದು ದೇವರೇ, ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ನಿನ್ನ ಸೇವಕರಿಗೆ ನಿನ್ನ ರಕ್ಷಾ ಕಾರ್ಯವು, ಅವರ ಮಕ್ಕಳಿಗೋಸ್ಕರ ನಿನ್ನ ಮಹತ್ವ ಪ್ರಕಟವಾಗಲಿ. ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ. ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು. ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು ಎಂಬ ವಾಕ್ಯಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡುವ ದೈವಿಕ ಕೃಪೆಗಾಗಿ ಸ್ತೋತ್ರ. ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬೊಬ್ಬರ ಒಟ್ಟಿಗೂ ಮಾತನಾಡಿದ್ದಕ್ಕಾಗಿ ನನಗೆ ಸ್ತೋತ್ರ ಮಹಿಮೆಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದವ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.